ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಾವು 2020ರ ಪರೀಕ್ಷೆಯ ಉತ್ತರಗಳನ್ನು ನೋಡ್ತಾ ಇದ್ದೇವೆ. ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಇದ್ದೀವಿ. ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಇಂಗ್ಲೀಷ್ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ದ್ವಿತೀಯ ಭಾಷೆ ಇಂಗ್ಲೀಷ್ 2020ರ ಪರೀಕ್ಷೆ. ಮೊದಲಿಗೆ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ ಆ್ಯಂಡ್ ಪೀಪಲ್ ಇನ್ ಟು ಸ್ಪೇಸ್. ಆನ್ಸರ್ ಬಿ, ಡೋಂಟ್ ದೇ. ಇಲ್ಲಿ ಕ್ವಶನ್ ಟ್ಯಾಗ್ ಏನು ಹಾಕಬೇಕು ನೀವು? ಡೋಂಟ್ ದೇ ಅಂತ ಹಾಕಬೇಕು. ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಗುಡ್ ಮಾರ್ನಿಂಗ್ ದೀಪಾ. ಅರ್ಚನಾ ಹೇಳ್ತಾಳೆ, ದೀಪಾ, ವೆರಿ ಗುಡ್ ಮಾರ್ನಿಂಗ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅರ್ಚನಾ, ಇಫ್ ಯು ಡೋಂಟ್ ಮೈಂಡ್, ಕುಡ್ ಐ ಯೂಸ್ ಯುವರ್ ಪೆನ್? ಇಟ್ ಈಸ್ ಎ ಪ್ಲೆಸರ್, ಯು ಕ್ಯಾನ್. ಇಲ್ಲಿ ಆನ್ಸರ್ ಏನು? ಸಿ, ಸೀಕಿಂಗ್ ಪರ್ಮಿಷನ್. ಅಂದರೆ ಅವಳು ಪರ್ಮಿಷನ್ ಕೇಳ್ತಾ ಇದ್ದಾಳೆ ಇಲ್ಲಿ. ಫಿಲ್ ಇನ್ ದ ಬ್ಲ್ಯಾಂಕ್, ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್. ಆಕಾಶ್, ಐ ಆಮ್ ಗೋಯಿಂಗ್ ಟು ಪಿಕ್ನಿಕ್ ಟುಮಾರೋ, ವಿಲ್ ಯು ಕಮ್ ಅಂತ ಆನಂದ ಕೇಳಿದರೆ ಆಕಾಶ್ ಹೇಳ್ತಾನೆ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ, ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ಡ್ಯಾಶ್ ಜಾಯಿಂಡ್ ಯು. ಇಲ್ಲಿ ಆನ್ಸರ್ ಎಂದು ವುಡ್ ಹ್ಯಾವ್, ಐ ವುಡ್ ಹ್ಯಾವ್ ಜಾಯಿಂಡ್ ಯು. ಇನ್ನು ಫೋರ್ತ್ ನೋಡಿ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ತನುಶ್ರೀ ಹೇಳ್ತಾಳೆ, ಹಲೋ ಪಂಚಮಿ, ವೇರ್ ಡಿಡ್ ಯು ಗೋ ಎಸ್ಟರ್ಡೇ? ಪಂಚಮಿ, ಐ ವೆಂಟ್ ಶಾಪಿಂಗ್. ತನುಶ್ರೀ, ಡಿಡ್ ಯು ಬೈ ಎನಿಥಿಂಗ್? ಪಂಚಮಿ, ಐ ಹ್ಯಾವ್ ಬಾಟ್ ಸಮ್ ಬುಕ್ಸ್. ಆನ್ಸರ್ ನೋಡಿ, ಡಿ, ಸಮ್ ಬುಕ್ಸ್ ಹ್ಯಾವ್ ಬೀನ್ ಬಾಟ್ ಬೈ ಮೀ. ಇಲ್ಲಿ ಏನು ಮಾಡ್ಬೇಕು ನೀವು? ಇದನ್ನು ಪ್ಯಾಸಿವ್ ಫಾರ್ಮ್ನಾಗ ಮಾಡ್ಬೇಕು. ಅಂಡರ್ಲೈನ್ ಸೆಂಟೆನ್ಸ್ ಐ ಹ್ಯಾವ್ ಬಾಟ್ ಸಮ್ ಬುಕ್ಸ್ ಇದ್ದು ಸಮ್ ಬುಕ್ಸ್ ಹ್ಯಾವ್ ಬೀನ್ ಬಾಟ್ ಮೈ ಮೀ ಅಂತ ಆಯಿತು ಪ್ಯಾಸಿವ್ನಲ್ಲಿ. ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ ಬಗ್ಗೆ ನೀವು ತಿಳ್ಕೋಬೇಕು. ಇನ್ನು ಡೂ ಆ್ಯಸ್ ಡೈರೆಕ್ಟೆಡ್ ಅಂತಿದೆ ನೋಡಿ, 1 marks ಈಚ್. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಎ ಮತ್ತು ಬಿ ಇಲ್ಲಿ ನೋಡಿ, ಫಾಸ್ಟ್, ಟೇಬಲ್, ಫುಡ್, ವಾಟರ್, ಬ್ರೇಕ್ಫಾಸ್ಟ್ ಅಂತಿದೆ. ಫಾಸ್ಟ್ ಫುಡ್ ಅಂತ ಅಂತೀವಿ ನಾವು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllables? ಕಮಿಟಿ, ಕೆಪಾಸಿಟಿ, ಕಂಬೈನ್, ಕಾಲ್. ಇಲ್ಲಿ ನೋಡಿ, ಕಂಬೈನ್ 2 syllables ಇದೆ. Write the correct form of the word given in the bracket. The art of dash is to educate the heart. Educate ಇದ್ದು education ಅಂತ ಆಗ್ತದೆ. Fill in the blank using the correct article. Sham is learning to play dash sitar. ಆನ್ಸರ್ ಏನಾಗ್ತದೆ? ದ ಸಿತಾರ್. ನಿಮ್ಗೆ ಗೊತ್ತಿರಬೇಕು ಆರ್ಟಿಕಲ್ ಎ ಆ್ಯಂಡ್ ದ ಅಂತ. ಇಲ್ಲಿ ದ ಬರ್ತದೆ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ವಿ ಶುಡ್ ಯೂಸ್ ಎಕೋ ಫ್ರೆಂಡ್ಲಿ ಥಿಂಗ್ಸ್. ಇಲ್ಲಿ ಎಕೋ ಫ್ರೆಂಡ್ಲಿ ಅನ್ನೋದು ಅಡ್ಜೆಕ್ಟಿವ್, ಇದು ವಿಶೇಷಣ. ಎಂಥ ಥಿಂಗ್ಸ್ ಯೂಸ್ ಮಾಡಬೇಕು ಅಂದರೆ ಎಕೋ ಫ್ರೆಂಡ್ಲಿ ಅಂತ ಹೇಳಿದ್ದಾರೆ. ಇನ್ನು ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸುಟೇಬಲ್ ಲಿಂಕರ್. ಕುವೆಂಪು ವಾಸ್ ಅ ಪೊಯೆಟ್ ಡ್ಯಾಶ್ ರೋಟ್ ದ ರಾಮಾಯಣ ದರ್ಶನಂ. ಇಲ್ಲಿ ಹೂ, ಕುವೆಂಪು ಇಸ್ ಅ ಕವಿ, ಯಾರು ರಾಮಾಯಣ ದರ್ಶನಂ ಬರೆದಿದ್ದಾರೋ ಆ ಕವಿ ಅಂತ. ಹೂ ಅಂತ ಬರ್ತದೆ ಇಲ್ಲಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಕಂಜಂಕ್ಷನ್ ನಿಮ್ಗೆ ಗೊತ್ತಿರಬೇಕು. KRS ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಡ್ಯಾಶ್ ದ ರಿವರ್ ಕಾವೇರಿ, ಅಕ್ರಾಸ್ ದ ರಿವರ್ ಕಾವೇರಿ. ಅಂದರೆ KRS ಡ್ಯಾಮನ್ನು ಕಾವೇರಿ ನದಿಗುಂಟ ಕಟ್ಟಿದ್ದಾರೆ, ನಿರ್ಮಿಸಲಾಗಿದೆ. Fill in the blank with appropriate tense form
of the verb given in the bracket. Encyclopedia give us basic information on every subject. ಇದನ್ನು ನಾವು ಅಪ್ರೋಪ್ರಿಯೇಟ್ ಟೆನ್ಸ್ನಲ್ಲಿ ವರ್ಬ್ದು ಅಪ್ರೋಪ್ರಿಯೇಟ್ ಫಾರ್ಮ್ ಯೂಸ್ ಮಾಡಬೇಕು. ಗಿವ್ ಇದ್ದು ಗಿವ್ಸ್ ಆಗ್ತದೆ. ಗಿವ್ಸ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್. ಯೂಸ್ ದ ವರ್ಡ್ ಸ್ಮೈಲ್ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್. Meaningful sentence. Use the word smile as verb in a meaningful sentence. Change into superlative degree. Goa is smaller than any other state in India. ಇಲ್ಲಿ ಗೋವಾ is the smallest state in India ಅಂತ ಆಗ್ತದೆ. Frame a question to get underlined word as answer. ಅನುಪಮ sings melodiously. ಅನುಪಮ ಮಧುರವಾಗಿ ಹಾಡ್ತಾಳೆ ಅಂತಂದರೆ ನಾವು ಕ್ವಶನ್ ಏನು ಕೇಳಬೇಕು, ಅನುಪಮ ಹೇಗೆ ಹಾಡ್ತಾಳೆ ಅಂತ ಕೇಳಬೇಕು. ಆದ ಕಾರಣ ಹೌ ಡಸ್ ಅನುಪಮ ಸಿಂಗ್ ಅಂತ ನಾವು ಕ್ವಶನ್ ಮಾಡಬೇಕು. ಅನುಪಮ ಹೇಗೆ ಹಾಡ್ತಾಳೆ ಅಂತ. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಜಾನ್, ಹಿಯರ್ ಈಸ್ ಎ ಕ್ಯಾಮ್ರಾ ಫಾರ್ ಯು ಲಕ್ಷ್ಮಿ. ಲಕ್ಷ್ಮಿ ಅಂತಾಳೆ, ವೆನ್ ಡಿಡ್ ಯು ಬೈ ಇಟ್ ಜಾನ್? ಜಾನ್ ಶೋಡ್ ಲಕ್ಷ್ಮಿ ಎ ಕ್ಯಾಮ್ರಾ. ಶಿ ಆಸ್ಕ್ಡ್ ಹಿಮ್ ವೆನ್ ಹಿ ಹ್ಯಾಡ್ ಬಾಟ್ ಇಟ್. ರಿಪೋರ್ಟೆಡ್ ಸ್ಪೀಚ್ನಲ್ಲಿ ನೋಡಿ, ವೆನ್ ಡಿಡ್ ಯು ಬೈ ಇಟ್ ಜಾನ್ ಅನ್ನೋದು ವೆನ್ ಹಿ ಹ್ಯಾಡ್ ಬಾಟ್ ಇಟ್. ವೆನ್ ಹಿ ಹ್ಯಾಡ್ ಬಾಟ್ ಇಟ್ ಅಂತ ಆಗ್ತದೆ. ಈ ರಿಪೋರ್ಟೆಡ್ ಸ್ಪೀಚ್ ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೋಬೇಕು. ದ ಫಾಲೋವಿಂಗ್ ಪ್ಯಾರಾಗ್ರಾಫ್ has 2 errors. Edit the paragraph and rewrite it in the answer booklet. ನೋಡಿ, ಹೇಮಂತ್ moved to the edge of the compound to pluck flowers. He lost balance, fell down but broke his legs. Spelling mistake to be corrected, conjunction to be corrected. Last, he lost balance. he LAST ಅದು ಲಾಸ್ಟ್ ಅಂದರೆ ಕೊನೆ ಅಂತಕ್ಕಂಥ. ಇಲ್ಲಿ ಅವನು ಬ್ಯಾಲೆನ್ಸ್ ಕಳ್ಕೊಂಡ ಅಂತ ಆಗ್ಬೇಕು ನಮಗೆ. LOST is the right word. Fell down but broke his leg. Fell down, conjunction to be corrected. Fell down and broke his leg. And ಅಂತ ಆಗಬೇಕು. ಬಿದ್ದ ಮತ್ತು ಕಾಲು ಮುರ್ಕೊಂಡ ಅಂತ. ಬಿದ್ದ ಆದರೆ ಕಾಲು ಮುರ್ಕೊಂಡ ಅಂತಲ್ಲ, ಬಿದ್ದ ಮತ್ತು ಕಾಲು ಮುರ್ಕೊಂಡ ಅಂತ ಆಗಬೇಕು. ಫೆಲ್ ಡೌನ್ ಆ್ಯಂಡ್ ಬ್ರೋಕ್ ಹಿಸ್ ಲೆಗ್. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ 2 to 3 ಸೆಂಟೆನ್ಸಸ್ ಈಚ್. ಈಗ ನೋಡಿ ಗದ್ಯ ಭಾಗಕ್ಕೆ ಬಂದು, ವೈ ಡಿಡ್ ಬಾಲೇಶ್ವರ್ revisit the spot where Roma had fallen? Dinesh told Baleshwar Roma's cell phone had bag missing. Looking for her belongings, he revisited. What makes you feel that Don Anselmo was a man of principle? Don Anselmo, principled, stuck to deed, land was worth more, still sold for $1,200, refused to receive extra money. Why do you consider Anant a talented boy? Anant, best table tennis player, fastest runner, was learning to play sitar, had already composed his own tunes. Why were the technical experts summoned by the 3 superpowers? The 3 nuclear powers, enough nuclear bombs, destroy others, willing to come to an agreement, ban on weapon test, detect violation, experts summoned. What qualities of the jazz player do you appreciate? The jazz player, simple man, a pathetic figure but a commanding artist, power to make people listen, silent in speech but eloquent in music. The student leaders managed the protest to go peacefully. Why? Or what hardships did Dicky Dolma face in her early life? The police expected protests to be violent. If the students did so, they would beat them up, haul them to jail. They were not ready to go to jail, wanted to give much more trouble, so protest was peaceful. ಅಂದರೆ ಅವ್ರಿಗೆ ಜೈಲಿಗೆ ಹೋಗೋದು ಬೇಕಾಗಿರಲಿಲ್ಲ, ಆದ ಕಾರಣ ಪ್ರೊಟೆಸ್ಟ್ ಏನಂತೂ ಪೀಸ್ಫುಲ್ ಆಗಿತ್ತು.
Dicky Dolma, 11 years, lost her mother. She also lost her elder brother, father, bedridden, financial problems. What hardship did Dicky Dolma face in her early life? Another cancer. Dicky Dolma, 11 years, had lost her mother. She also lost her elder brother, father, bedridden, financial problems. Because of finance, also had financial problems ಅಂತ ಹೇಳ್ಬೋದು. Hanif was a young man with varied talents and interests. Explain briefly, or how can you say that Wang Jia was a brave boy? ಈಗ ಹನೀಫ್ ನೋಡಿ, ಹನೀಫ್ dabbled in art, sketched well, made beautiful cards, read a great deal, loved playing drums. Read a great deal, loved playing drums. Or how can you say that Wang Jia was brave boy? Wang Jia accepted the responsibility, faced the three horrible and old monsters, succeeded. Answer the following questions in 5 to 6 sentences each. Dr. B.R. Ambedkar worked for the upliftment of the depressed classes. Explained. Dr. B.R. Ambedkar devoted time and talents betterment of the depressed classes, started newspapers Mook Nayak, Bahishkrit Bharat and Samata. He set up institutions Hitakarini Sabha and Independent Labour Party of India. He stressed the rights of the depressed classes, helped in rousing up who had suffered for long in the past, fought for social justice. The little maiden filled the sailors with confidence. Justify. The sailors in a great peril, storm was violent, tempest cut away the mast. Sailors prayed, the captain was in despair. The little maiden brought home her words filled confidence. Sailors regained their hopes and faith in God, at last landed safely. Read the following extracts and answer the questions that follow. You are in the second form and I don't like the way you are being brought up. Who does I refer to? Swami's father. Who was studying in the second form? Swami. When did the speaker say this? When Swami told his father that he would sleep in the office room from the next month. The first man to move shall spend the rest of the night in irons. Who said this? Columbus. Who made the speaker say this? The seamen, sailors rush in angry mass towards Columbus, growling like infuriated animals. What does in irons mean in the contest? Chained. In iron andre chained. If you want to get on in life, you have to read a lot. You can learn a great deal of things just by reading. Who is the speaker here? Avatar Narayan. Who does you refer to? Satish Gujral. How did the speaker encourage reading? Giving an armful of books. There won't be any calendar, there won't be any clock. Daylight will be on the switch and winter under lock. Who is the speaker here? The poet Norman Nicholson. Where is the speaker preparing to go? To space. What does the expression winter under lock means? There is no change of seasons in space. ಸ್ಪೇಸ್ನಲ್ಲಿ ಯಾವುದೇ ಸೀಸನ್ ಚೇಂಜ್ ಆಗೋದಿಲ್ಲ ಅಂತ. Given below is a profile. Write a paragraph using the clues given below. Ganesh, age 35 years, date of birth and place 24th August, Haveri, qualification MSc MA, name of spouse Vani, daughter Ankita, studying in 5th standard, profession assistant manager SBI, Hangal. They have given one profile. Taking all clues, we have to write a paragraph. It carries 3 marks. Hobbies, reading and trekking, reasons for popularity, helps the poor and needy. In conclusion of all points, language accuracy. You have to write correctly. Use language accurately. Develop the story using the clues given below. Here also same thing. You have to develop a story using the clues. In a forest, a lion killing many animals every day for food. Animals assembled, met the lion, requested, lion agreed, sent an animal each day. It was the turn of a rabbit. It feared, thought of a plan, went to the lion, told there was another lion. The lion was angry, came to the well, saw its reflection, rode, jumped into the well, died. Moral.
Inclusion of all points, language accuracy, same, 3 marks. Study the picture given below. Write a description or an account of what the picture suggests to you in paragraph. Description and language accuracy. Quote from memory. They have given here two poems. The poem, the quality of mercy is not strained, it dropped as the gentle rain from heaven upon the place of beneath. It is twice blessed, it blessed the him that gives and him that takes. ಈಗಾಗಲೇ ನಾನು ಕ್ವಾಲಿಟಿ ಆಫ್ ಮರ್ಸಿ ಪದ್ಯವನ್ನು ಕೂಡ ಮಾಡಿದ್ದು, ಅದರ ವಿಡಿಯೋವನ್ನು ನೀವು ಪ್ಲೇಲಿಸ್ಟ್ನಲ್ಲಿ ನೋಡಬಹುದು. ದೆನ್ ಲೆಟ್ ನಾಟ್ ವಾಟ್ ಐ ಕ್ಯಾನಾಟ್ ಹ್ಯಾವ್ ಮೈ ಚೇರ್ ಆಫ್ ಮೈಂಡ್ ಡಿಸ್ಟ್ರಾಯ್. Whys thus I sing, I am a king, although a poor blind boy. Read the following passage and answer the questions that follow. Here they have given a passage. You have to read the passage and answer the questions. What should you do make our people happier? What do people think about themselves and others in every country? We have to see that what is good in our ways and customs and try to keep it, and whatever is bad we have to throw away. If we find anything good in other countries, we should certainly take it. In every country, people imagine that they are the best and the cleverest and the others are not so good as they are. Everybody wants to think well of himself and his country. Answer the following questions in about 8 to 10 sentences. Sum up the conversation between the poet and the Mother India in your own words, or write the summary of the poem I Am the Land, or both the narrator and his father were very considerate towards Grandma Justify. The poet and Mother India speakers, the poet asked that what song shall he sing? The Himalayas with their snow-born peaks, the 3 seas that wash her palm. Mother India sing of the beggar and the leper, the filth and dirt. The poet rock temples, epics in stone, the seers and prophets. The mother indignant sing of the millions that toil, wrinkled face, the helpless child. The poet dams and lakes, the mother strikes and was. The poet complains, the mother the book of morrow. Or the speaker land waits, man says he owns her, tolerates the activities of man, such as shouting, digging muddy holes. She likes tickling, planting, growing fruits, children's dance. Man going around her holding guns and fencing pains her. She asserts man cannot put a fence around her. Her grandma, habit climbing a tree, learned from her brother, one day climbed, could not come down, rescued, doctor suggested bed rest. It was a brief season in hell. Grandma called her son, asked a tree house. Poet's father, dutiful, agreed. Both the poet and father built a house. She sits in state, drinks sherry with the poet. Write an essay on any one of the following: cleanliness and hygiene, save forest, save life, water pollution. ನೋಡಿ 3 ಎಸ್ಸೆ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲೆಲ್ಲ ಏನು ಮಾಡಬೇಕಂದ್ರೆ ಇನ್ಕ್ಲೂಷನ್ ಆಫ್ ಆಲ್ ದ ಪಾಯಿಂಟ್ಸ್, ಲ್ಯಾಂಗ್ವೇಜ್ ಅಕ್ಯುರಸಿ, ವಾಟ್ ದೇ ಸಿ. Write a letter using the information given below. Imagine you are Kirtana studying in Government High School, Koppala. Write a letter to your friend describing Republic Day celebration in your school. Or write a letter to the Commissioner, City Municipal Corporation complaining about drainage problems in your locality. Format and matter and language accuracy. Here we come to the end of the paper. Dear students, regularly watch our channel. Those who have not yet subscribed, subscribe and tell your friends also. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ಎಲ್ಲ ವಿಡಿಯೋಗಳನ್ನು ನೋಡಿ.